ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಜೆಟ್ಗೆ ಇದೀಗ ಕೌಂಟ್ಡೌನ್ ಶುರುವಾಗಿದೆ. ಜಿಬಿಎ ವ್ಯಾಪ್ತಿಯ ಪಂಚಪಾಲಿಕೆಗಳಿಗೆ ಬಜೆಟ್ ಮಂಡನೆ ಆಗುತ್ತೆ. ಇಂದು ಮತ್ತೆ ನಾಳೆ 2 ದಿನ ಬಜೆಟ್ ಮಂಡನೆ ಆಗಲಿದೆ. ಇಂದು ಪೂರ್ವ ಮತ್ತು ಕೇಂದ್ರ ನಗರ ಪಾಲಿಕೆಗಳ ಬಜೆಟ್ ಮಂಡನೆ ಆಗುತ್ತೆ. ನಾಳೆ ಪಶ್ಚಿಮ, ಉತ್ತರ, ದಕ್ಷಿಣ ನಗರ ಪಾಲಿಕೆಗಳ ಬಜೆಟ್ ಮಂಡನೆ ಆಗಲಿದೆ. ಜಿಬಿಎ ವ್ಯಾಪ್ತಿಯ ಪಂಚಪಾಲಿಕೆಗಳಿಗೆ ಬಜೆಟ್ ಮಂಡನೆ ತಯಾರಿ ಸಿದ್ಧತೆಗಳು ಬಲು ಜೋರಾಗಿ ನಡೆದಿತ್ತು. ಇದೀಗ ಇವತ್ತು ಹಾಗೂ ನಾಳೆ 2 ದಿನ ಈ ಒಂದು ಬಜೆಟ್ ಮಂಡನೆ ಆಗುತ್ತೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಜೆಟ್ಗೆ ಕೌಂಟ್ಡೌನ್ ಶುರುವಾಗಿರುವಂಥದ್ದು. ಜಿಬಿಎಗೆ ಇದೀಗ ಬಜೆಟ್ ಮಂಡನೆ ಮಾಡಲಾಗುತ್ತೆ, ಅದು ಕೂಡ ಪಂಚಪಾಲಿಕೆಗಳಿಗೆ. ಇಂದು ಮತ್ತೆ ನಾಳೆ 2 ದಿನ ಬಜೆಟ್ ಮಂಡನೆ ಮಾಡಲಾಗುತ್ತೆ. ಇವತ್ತು ಪೂರ್ವ ಮತ್ತು ಕೇಂದ್ರ, ನಾಳೆ ಪಶ್ಚಿಮ, ಉತ್ತರ, ದಕ್ಷಿಣ 3 ಪಾಲಿಕೆಗಳ ಬಜೆಟ್ ಮಂಡನೆ ಮಾಡಲಾಗುತ್ತೆ. ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ಈ ಒಂದು ಬಜೆಟ್ ಮಂಡನೆ ಆಗುತ್ತೆ. ವಿಶೇಷವಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಕುರಿತು ಸಭೆಗಳನ್ನು ನಡೆಸಿದ್ರು. ನಿನ್ನೆಯೂ ಕೂಡ ಜಿಬಿಎ ಮುಖ್ಯ ಆಯುಕ್ತರು ಆಗಿರುವಂತಹ ಮಹೇಶ್ವರ್ ರಾವ್ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದ್ದಾರೆ. ನಿನ್ನೆ ಸಭೆಯನ್ನು ನಡೆಸಿ ಅದಾದ ನಂತರ ಕೆಲವೊಂದು ತೀರ್ಮಾನಗಳನ್ನು ತಗೊಂಡಿದ್ದಾರೆ. ಇವತ್ತು ಮಹೇಶ್ವರ್ ರಾವ್ ಅವರ ನೇತೃತ್ವದಲ್ಲಿ ಇವತ್ತು ಹಾಗೂ ನಾಳೆ ಬಜೆಟ್ ಮಂಡನೆ ಆಗಲಿದೆ. ಜಿಬಿಎ ಮುಖ್ಯ ಆಯುಕ್ತರು ಆಗಿರುವಂತಹ ಮಹೇಶ್ವರ್ ರಾವ್ ಅವರು ಬಜೆಟ್ ಮಂಡನೆ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಹಾಗೂ ನಾಳೆ 2 ದಿನ ಈ ಒಂದು ಬಜೆಟ್ ಮಂಡನೆ ಆಗುತ್ತೆ. ಇನ್ನು 5 ಪಾಲಿಕೆಗಳಲ್ಲಿ 5 ಪಾಲಿಕೆಗಳಿಗೂ ಕೂಡ ಯಾವ ಪಾಲಿಕೆಗಳಲ್ಲಿ ಎಷ್ಟು ಆದ್ಯತೆಗಳನ್ನು ಕೊಟ್ಟಿದ್ದಾರೆ, ಎಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಅಥವಾ ಇನ್ನು ಜಿಬಿಎ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಬರಬೇಕು, ಎಷ್ಟು ಆದ್ಯತೆಗಳನ್ನು ಕೊಡಬೇಕು, ಎಷ್ಟೆಲ್ಲ ಚೇಂಜಸ್ ಬರಬೇಕು, ಪ್ರತಿಯೊಂದು ಕೂಡ ಈ ಬಜೆಟ್ ಅಲ್ಲಿ ಬಹುಶಃ ತೀರ್ಮಾನ ಆಗುತ್ತೆ. ಬಜೆಟ್ ಅಲ್ಲೇ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಜಿಬಿಎ ಬಜೆಟ್ ನಿರೀಕ್ಷೆಗಳು ಕೂಡ ಬಹಳಷ್ಟು ಇದೆ. ಪ್ರವಾಹ ತಡೆಗೆ ಚರಂಡಿ ಅಭಿವೃದ್ಧಿ ಮಾಡೋದೇ ಇರಬಹುದು, ಅಥವಾ ಬೇರೆ ಬೇರೆ ತಯಾರಿಗಳು, ಕೆರೆಗಳ ಅಭಿವೃದ್ಧಿ ಮತ್ತು ತಡೆಗೇಟ್ ನಿರ್ಮಾಣ ಮಾಡೋದು.